ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಲೈಫ್ ಸ್ಟೈಲ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತು ಬೆಳಗ್ಗೆನೇ ರೆಡಿಯಾಗಿ ಪ್ರಗತಿನ ಸ್ಕೂಲಿಗೆ ಕಳಿಸಿ ಹಸ್ಬೆಂಡ್ ಕೆಲಸಕ್ಕೆ ಹೋದ್ರು. ನಾನು ಪ್ರೀತಮ್ ರೆಡಿ ಆಗಿಬಿಟ್ಟು ದೇವ್ರ ದೀಪ ಹಚ್ಬಿಟ್ಟು ಒಂದಷ್ಟು ದೇವ್ರ ಹತ್ರ ಬೇಡಿಕೆಗಳನ್ನ ಇಟ್ಬಿಟ್ಟು ನಾವು ಹೊರಗಡೆ ಹೊರಡ್ತಾ ಇದ್ದೀವಿ. ಏನಂತಂದರೆ ರೀಸೆಂಟಾಗಿ ನಾನು ನಿಮಗೆ ಹತ್ರ ಹೇಳಿದ್ದೆ ಮನೆ ಖಾಲಿ ಮಾಡಬೇಕು ಅನ್ನೋ ನಿರ್ಧಾರ ಮಾಡಿದ್ದೀವಿ ಅಂತ. ಸೊ ಅದಕ್ಕೋಸ್ಕರ ಮನೆ ನೋಡ್ಕೊಂಡು ಬರೋಣ ಅಂತ ಹೊರಡ್ವಿ. ನಮ್ಗೆ ಯಾರ್ದು ಪರಿಚಯ ಇಲ್ಲ, ಇದು ಬ್ರೋಕರ್ ಥ್ರೂ ಏನೂ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ, ಲೈಕ್ ಅಕ್ಕ ಅಂತಲೇ ಹೇಳ್ಬೋದು. ನಂದು ಇದೆಲ್ಲ ಇನಿಕಂದು ನಂಗೆ ತುಂಬಾ ಇಷ್ಟ ಆಗಿದೆ. ಇದು ಲಾಸ್ಟ್ ಟೈಮ್ ಬಂದಾಗ ನಿಮ್ಮ ಮಮ್ಮಿ ಕೇಳಿದೆ ನಾನು, ಇದೆಲ್ಲ ಯಾರ್ದು ಇಂದ? ವಾವ್, ಗ್ರೇಟ್, ಸೂಪರ್. ನೀವು ಇನಿಕಾ ಪ್ರಗತಿ ಇಬ್ರದ್ದು ಚೈಲ್ಡ್ಹುಡ್ ವಿಡಿಯೋನ ಹಾಕ್ತೀನಿ ಇದ್ರಲ್ಲಿ ಸಿಕ್ಕಿದ್ರೆ. ಓಕೆ ಓಕೆ ನೋಡ್ತೀನಿ, ಲ್ಯಾಪ್ಟಾಪಲ್ಲಿ ಎಲ್ಲೋ ಇದೆ, ಹಾಕ್ಲಾ? ಓಕೆ, ಇಲ್ಲೊಂದಿದೆ ಇನಿಕನ್ ಫೋಟೋ. ಇದರಲ್ಲಿ ನಿಮ್ಮ ಮಮ್ಮಿ ತರ ಹೇರ್ ಕಟ್ ಮಾಡಿಸ್ಕೊಂಡಿದ್ಯಾ? ನಮ್ಮ ಅಮ್ಮನ ತರಾನೇ ಎಲ್ಲ, ಅಮ್ಮನೇ ಎಲ್ಲ ಮಾಡ್ಸಿರೋದು. ನನಗೆ ಫಸ್ಟ್ ಇಷ್ಟು ಉದ್ದ ಇತ್ತು, ಆದ್ಮೇಲೆ ಅಮ್ಮ ಇದ್ ಮಾಡಿದ್ರು. ಯಾಕಂದ್ರೆ ಯಾರು ಮನೇಲಿ ಇರ್ಲಿಲ್ಲ, ಆಯ್ತಾ, ಜಡೆ ಹಾಕಕ್ಕೆ. ಜುಟ್ಟು ನನಗ ಅವಾಗ 3rd ಸ್ಟ್ಯಾಂಡರ್ಡ್ ಅಲ್ಲಿ ನನಗೆ ಹಾಕೊಳಕ್ ಬರ್ತಾ ಇರ್ಲಿಲ್ಲ. 4th ಸ್ಟ್ಯಾಂಡರ್ಡ್ ಇಂದ ನಾನು ಕಲ್ತಿದ್ದೀನಿ. 4th ಸ್ಟ್ಯಾಂಡರ್ಡ್ ಇಂದ ನಾನು ಕಲ್ತಿದ್ದು. ಆದ್ಮೇಲೆ ಮೊನ್ನೆ ಅಕ್ಕ ಬಂದ್ರಲ್ಲ, ಅವತ್ತಿಂದ ಫುಲ್ ನನಗೆ ಅವರೇ ಆಗ್ತಾ ಇರೋದು. ಅದಕ್ಕೆ ಇವಾಗ ಟೆನ್ಷನ್ ಇಲ್ಲ, ನಾನು ಎಷ್ಟು ಬೇಕು ಅಷ್ಟು ಉದ್ದ ಬಿಡ್ಬೋದು. ಇನ್ಮೇಲೆ ಲಾಂಗ್ ಹೇರ್ಸ್. ಅಥರ್ವಾ ಅಲ್ಲಿ ಮಾತಾಡ. ಹಾಯ್ ಮಾಡತ್ತರ್ವಾ? ಹಾಯ್. ನಾನು ಯಾರು? ಹಾಯ್ ಅಂದ್ರೆ ಹಾಯ್ ಅಷ್ಟೇನಾ? ಆ್ಯಕ್ಚುಲಿ ತುಂಬ ಥ್ಯಾಂಕ್ಸ್ ಹೇಳಬೇಕು. ತುಂಬ ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಇಂಡಿಯನ್ ಇದರಲ್ಲಿ ಹೇರ್ ಹೊಸ್ಟಸ್ ಆಗಿ ಕೆಲಸ ಮಾಡ್ತಾ ಇರೋದು ಅಕ್ಕ. ಇವ್ರ ಹೆಸರು ಅಂಬಿಕಾ ಅಂತ ಹೇಳಿಬಿಟ್ಟು, ಅವ್ರ ಏರಿಯಾದಲ್ಲೇ ನಾವು ಮನೆ ನೋಡೋಣ, ನಮಗೂ ನಿಯರ್ ಯಾರೋ ಒಬ್ಬರು ಫ್ರೆಂಡ್ಸ್ ಜೊತೆಲಿರ್ತಾರೆ ಅಂತ ಹೇಳ್ಬಿಟ್ಟು ನಾವು ಅವ್ರ ಏರಿಯಾದಲ್ಲೇ ನೋಡೋಣ ಅಂತ ಅಂದ್ಕೊಂಡ್ವಿ. ಅಂದರೆ ಜಸ್ಟ್ ನಾನು ಅಲ್ಲೇ ಡಿಸೈಡ್ ಏನು ಮಾಡಿರಲಿಲ್ಲ, ಅವ್ರಿಗೆ ಇನ್ಫಾರ್ಮ್ ಮಾಡಿದೆ ಈ ಥರ ನಾನು ರೆಂಟ್ ಹೌಸ್ ನೋಡ್ತಾ ಇದ್ದೀನಿ ಅಂತ. ಓಕೆ, ನಾನು ಫ್ರೀ ಟೈಮಲ್ಲಿ ಕೆಲವೊಂದಿಷ್ಟು ಮನೆಗಳನ್ನ ನೋಡಿಟ್ಟಿರ್ತೀನಿ, ನಿಮಗೆ ಫ್ರೀ ಆದರೆ ಮನೆಗೆ ಬಂದು ನೋಡು ಅಂತ ಹೇಳಿದರು. ಪಾಪ ನನ್ನ ಜೊತೆ ಬಂದು ಸುಮಾರು ಮನೆಗಳನ್ನ ತೋರಿಸಿದ್ರು. ಅಂದರೆ ಇದು ಏನಂತಂದರೆ ತುಂಬ ಒಳಗೆ ಗಾಳಿ ಬೆಳಕು ಕಮ್ಮಿ ಅಂತ ಅನ್ಸುತ್ತಲ್ಲ. ಗಾಳಿ ಬೆಳಕು ಸ್ವಲ್ಪ ಕಮ್ಮಿ. ಒಂದು ರೂಮು, ಇದು ಕಿಚನ್ನು ಇದಿಲ್ಲ ಅಲ್ಲ, ಮಾಡ್ರನ್ ಕಿಚನ್ ಇಲ್ಲ. ಇದು ವಾಶ್ರೂಮ್. ಓಕೆ, ಅವರು ಇದೇ ಏರಿಯಾದಲ್ಲಿ ಸುಮಾರು 10 ವರ್ಷದಿಂದ ಜಾಸ್ತಿ ಇರೋದ್ರಿಂದ ಅವ್ರಿಗೆ ತುಂಬ ಪರಿಚಯವಾದಂತಹ ಜಾಗಗಳು. ಹಾಗೆ ಮತ್ತು ಇಲ್ಲಿ ಏನಿದೆ ಏನಿಲ್ಲ ಅಂತ ಈಸಿಯಾಗಿ ಹೇಳ್ತಾರೆ. ನಮಗೂ ಸ್ವಲ್ಪ 1.5 ಕಿಲೋಮೀಟರ್ 1 ಕಿಲೋಮೀಟರ್ ಸರೌಂಡಿಂಗಲ್ಲಿದ್ದರೆ ನಮಗೂ ಸಹಾಯ ಆಗುತ್ತೆ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ನೋಡೋಣ ಅಂತ ಅಂದ್ಕೊಂಡೆ. ಯಾಕೆಂತಂದರೆ ಸ್ಕೂಲ್ ಏನಾದರೂ ಅಕಸ್ಮಾತ್ ಚೇಂಜ್ ಆದರೆ ನಮಗೆ ಮನೆ ಮುಂದೆನೇ ಸ್ಕೂಲ್ ವ್ಯಾನ್ ಬರಬೇಕು, ಆ ಥರ ಒಂದು ಜಾಗನೇ ನಾನು ನೋಡ್ತಾ ಇದ್ದಿದ್ದು. ಅದಕ್ಕೆ ಮತ್ತೆ ನನಗೆ ರಿಸ್ಕ್ ಆಗಬಾರ್ದು ಅಂತ. ಆಮೇಲೆ ಕೆಲವೊಂದಿಷ್ಟು ರೀಸನ್ಸ್ ಇದೆ ಮನೆ ಖಾಲಿ ಮಾಡೋದಕ್ಕೆ. ಯಾಕೆಂತಂದರೆ ಡೆಸ್ಟಿನಿ ಅನ್ನೋದು ಎಲ್ಲೋಗಿ ನಿಲ್ಲುತ್ತೆ, ಯಾವಾಗ ನಿಲ್ಲುತ್ತೆ, ನಮ್ದು ಯಾವುದು ಪರ್ಮನೆಂಟ್ ಅಡ್ರೆಸ್ಸು ಅಂತ ನಾವು ಯಾರೂ ಯಾವಾಗಲೂ ಊಹೆ ಮಾಡೋದಕ್ಕಾಗೋದಿಲ್ಲ. ಬಟ್ ಬಾಡಿಗೆ ಮನೆ ಹುಡ್ಕೋದು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಅಂತ ಇವಾಗಲೇ ಗೊತ್ತಾಗಿತ್ತು. ಸುಮಾರು 4-5 ದಿನ ನಾನು ಓಡಾಡಿದ್ದೀನಿ. ನನ್ನ ಹಸ್ಬೆಂಡ್ ಜೊತೆಗೆ ಒಂದು 2-3 ಡೇಸ್ ಓಡಾಡಿದ್ವಿ. ಅದಾದಮೇಲೆ ಅಕ್ಕ ಫ್ರೀ ಟೈಮಲ್ಲಿ ಮನೆ ನೋಡಿರ್ತಾಯಿದ್ರು. ನೀನು ಒಂದ್ಸರಿ ವಿಸಿಟ್ ಮಾಡಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಅವಾಗ ಎಲ್ಲ ಹೋಗಿ ಬಂದು ನೋಡಿಕೊಂಡು ಬರ್ತಾಯಿದ್ದೆ. ಸೊ ಅದರಲ್ಲಿ ಒಂದಿಷ್ಟು ಕ್ಲಿಪ್ಪನ್ನು ನಾನು ತೆಗೆದಿಟ್ಟಿದ್ದೆ. ಇದು ಆಲ್ರೆಡಿ ಯಾರೋ ಇದ್ದರು, ಅವರೇನೋ ರಜಕ್ಕೆ ಹೋಗಿದ್ರಂತೆ, ಮನೆ ಖಾಲಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಓನರ್ ತೋರಿಸಿದ್ರು. ನಿಜವಾಗ್ಲೂ ನನಗೆ ಕೆಲವೊಂದು ಮನೇನ ಬಾಡಿಗೆ ಮನೆಯವರು ಇಟ್ಕೊಂಡಿರೋ ರೀತಿ ಇಷ್ಟ ಆಗೋದಿಲ್ಲ. ನೀಟಾಗಿ ಇಟ್ಕೋಬೇಕು, ಎಲ್ಲರೂ ಸ್ವಂತ ಮನೆ ಥರನೇ ಇರಬೇಕು. ಈ ಥರನೂ ಹೊರಗಡೆ ಹೋಗ್ತಾರೆ ಅಂತ ನನಗೆ ಅನಿಸಿತ್ತು. ಬಟ್ ಬೇಜಾರಾಯಿತು. ಓಕೆ ಅದು ಅವ್ರವ್ರ ಪರ್ಸ್ನಲ್ಲು. ಮನೆ ಏನೋ 2 BHK ಚೆನ್ನಾಗಿದೆ, ಆದರೆ ನನಗಿಷ್ಟ ಆಗಲಿಲ್ಲ.
ಯಾಕೆ ಅಂತಂದರೆ ನಮಗೆ ಫೇಸಿಂಗ್ ಬಂದುಬಿಟ್ಟು ಪರ್ಫೆಕ್ಟಾಗಿ ಇದೇ ಬೇಕು ಅಂತ ಇತ್ತು. ಸೊ ಹಾಗಾಗಿ ಅದು ನಮ್ಗೆ ಇಷ್ಟ ಆಗಲಿಲ್ಲ. ಅದಾದಮೇಲೆ ಹೊಸ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದೊಂದು ಬಿಲ್ಡಿಂಗ್ ಇತ್ತು, ಅಲ್ಲೂ ಹೋದ್ವಿ. ಮನೆ ಮಾತ್ರ ತುಂಬ ಚೆನ್ನಾಗಿತ್ತು. ಇನ್ನೂ ಕೆಲಸ ನಡೀತಾ ಇತ್ತು. ಅವರು ನೆಕ್ಸ್ಟ್ ಏನೋ ಪೂಜೆ ಎಲ್ಲ ಮಾಡ್ತಾರೆ ಅಂದ್ರೆ ನಾವು ಹೋದರೆ ಅಟ್ಲೀಸ್ಟ್ ಹೊಸ ಮನೆಗೆ ಹೋಗೋಣ ಅಂತಲೇ ಯೋಚನೆ ಮಾಡ್ತಾಯಿದ್ವಿ. ಸರಿ ನೋಡ್ಕೊಂಬಂದ್ಬಿಡೋಣ ಅಂತ ಹೋದ್ವಿ. ಇದೆ ಅದು ಬಾಡಿಗೆ ಕಮ್ಮಿ ಮಾಡ್ಕೊಂಡು, ನೀವಾಗಿದ್ರೆ ಬಾಡಿಗೆ ಕಮ್ಮಿ ಕೊಟ್ರಿ. ನಾವಾಗಿದ್ರೆ ಹಂಗೆ ಫ್ರೆಂಡ್ಶಿಪ್ ಅದೇ. ಇಂಟೀರಿಯರ್ ಎಲ್ಲ ಓಕೆ, ಹೊಸ ಥರ ಇದೆಲ್ಲ ಎಲ್ಲ ಚೆನ್ನಾಗಿದೆ. ಅಟ್ಲೀಸ್ಟ್ ಹಿಂಗಿರ್ಬೇಕು ನನಗೆ. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಚೆನ್ನಾಗಿದೆ. ಇದೆಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನೋಡ್ಬೇಕು ಇದೆಲ್ಲ ಇದು ಬೀಟಿ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ವಾವ್ ಸಖತ್ತಾಗಿದೆ ಅಲ್ಲ? ನೋಡು ಎಷ್ಟು ಸಿಗ್ಬೋದು ಅನ್ಕೊಂತೀನಿ. ಲಾಕರ್ ಎಲ್ಲ ಇದೆ ಅಕ್ಕ. ಲಾಕರ್ ಇದೆ, ಚೆನ್ನಾಗಿದೆ. ಮತ್ತೆ ಇವೆಲ್ಲ ಇನ್ನೂ ಮಾಡಿಲ್ಲ, ಮಾಡ್ಬೋದು. ಎಲ್ಲ ಚೆನ್ನಾಗಿರುತ್ತೆ. ಹಾಂ ಇದು ಅಟ್ಯಾಚ್ ನೋಡಿ. ಅಟ್ಯಾಚ್ ಬಾತ್ರೂಮಾ ಇದು? ಇದು ವಾಶ್ರೂಮ್, ಸಿಂಗಲ್ ವಾಶ್ರೂಮ್ ಕೊಟ್ಟಿದ್ದಾರೆ. ಸುಮ್ಮನೆ ವಾಶ್ರೂಮ್ ಅಷ್ಟೇ ಕೊಟ್ಟಿದ್ದಾರೆ. ಜನರಲ್. ಓಕೆ ಓಕೆ. ಅದು ಅಟ್ಯಾಚ್. ದೇವ್ರ ಮನೆನೂ ಇದೆ ಮೇಯ್ನು. ನೋಡು ಹೊಸದೆಲ್ಲ. ಓ 3 BHK ಕೊಡಿ. ಹಾಂ ನೋಡಿ ಇದೊಂದು ಬೆಡ್ರೂಮು. ಓಕೆ 3 BHK ಆದರೂ ಚೆನ್ನಾಗಿದೆ. ಇದು ಇನ್ನೊಂದು ಬೆಡ್ರೂಮು. ಅವಿ ಇಲ್ಲೂ ಅಟ್ಯಾಚ್ ದೊಡ್ಡದು. ಬೆಸ್ಟ್ ಅಲ್ಲಕ್ಕ. ಗಾಳಿ ಬೆಳಕು ಸೈಡಿಂದ. ದೇವಸ್ಥಾನ ಬೇರೆ ಇದೆ ಅಪೋಸಿಟ್. ಅದೇ ದೇವಸ್ಥಾನ ನಾವು ಗಾಡಿ ನಿಲ್ಸಿದ್ವಲ್ಲ. ಸೂಪರ್ ಸ್ಲೈಡಿಂಗ್. ಸ್ಲೈಡಿಂಗ್ ಇದು ಆಕ್ಚುಲಿ ಮಾಸ್ಟರ್ ಅನ್ಸುತ್ತೆ. ಲಾಕ್ ಇದೆ. ವಾವ್ ಚೆನ್ನಾಗಿದೆ. ಡ್ರೆಸ್ಸಿಂಗ್ ಟೇಬಲ್ ಚೆನ್ನಾಗಿದೆ. ಡ್ರೆಸ್ಸಿಂಗ್ ಟೇಬಲ್ ಇದೆ. ಮತ್ತೆ ಇದು ನಿಮ್ಗೆ ಓಪನ್ ಮಾಡಬೇಕು. ಎಲ್ಲ ಇಂಟೀರಿಯರ್ ಚೆನ್ನಾಗಿ ಮಾಡಿದ್ದಾರೆ. ಕಲರ್ ಎಲ್ಲ ಚೆನ್ನಾಗಿದೆ ಅಲ್ಲ. ಇವನ್ ಹೊಸದು. ಯಾರು ಯೂಸ್ ಮಾಡಿಲ್ಲಲ್ಲ, ನಾವೇ ಫಸ್ಟ್ ಆಕ್ಚುಲಿ ಬಂದ್ರೆ. ಓ ಇದು ಲಾಕ್ ಆಗಿದೆ. ಅಡುಗೆ ಮನೆ ತರಿಸ್ತೀರಾ? ಇದೆಲ್ಲ ನಮ್ಮ ಚೆನ್ನಾಗಿದೆ ಅಡುಗೆ ಮನೆ. ವಾ ಓಕೆ ಓಕೆ ಅಲ್ಲ. ಇಷ್ಟ ಆದ್ರೆ ಇರ್ಬೇಕು ನನಗೆ ಅಡುಗೆ ಮನೆ. ಇಷ್ಟಾರು ಮಿನಿಮಮ್. ಇದೆಲ್ಲ ಇಲ್ಲ ಫಿನಿಶಿಂಗ್ ಆದ್ರೂ ಇನ್ನ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಯುಟಿಲಿಟಿ ಇದೆ. ಕಿಚನ್ಗೆ ಡೈರೆಕ್ಟ್ ಯುಟಿಲಿಟಿ ಇದೆ. ಗ್ರಿಲ್ ಹಾಕಿದ್ದಾರೆ. ಚೆನ್ನಾಗಿದೆ ನೋಡಿ. ಇನ್ನು ಫಿನಿಶ್ ಆಗಿಲ್ಲ. ಡ್ರೆಸ್ ಹಾಕೋ ಬಟ್ಟೆ ಒಣಗಿಸೋಕ್ಕೆಲ್ಲ ಚೆನ್ನಾಗಿದೆ. 3 BHK ಚೆನ್ನಾಗಿದೆ. ಇದು ಕಂಪ್ಲೀಟ್ ಫಿನಿಶಿಂಗ್ ಆದ್ಮೇಲೆ ಕವಿ ನೀನು ಅನ್ಕೊಂಡಿರೋ ಟೈಮಿಗೆ ಫಿನಿಶ್ ಆಗಿರುತ್ತೆ. ಹಾಂ ಅಲ್ವಾ? ಓಕೆ. ನೋಡ್ತೀವಿ ಟಿವಿ ಯೂನಿಟ್ ಎಲ್ಲ ಇದೆ. ಬೆಳಕು ಸಕ್ಕತ್ತಾಗಿದೆ. ಬೆಳಕು ಚೆನ್ನಾಗಿದೆ ಅಲ್ಲ. ಎಲ್ಲ ದೊಡ್ಡ ದೊಡ್ಡ ವಿಂಡೋ. ಟಿವಿ ಯೂನಿಟ್. ಹಾಂ ಅಲ್ವಾ? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಬಾ ಓಕೆ. ನಂಬರ್ ತೊಗೊಂಡು ಹೋಗೋಣ. ಕೊಡ್ತೀನಿ. ತೊಗೊಂಡ್ರಾ? ಅವರೇ ಮಾಡ್ತಿದ್ದಾರೆ. ಮಾತಾಡ್ತೀನಿ. ಓಕೆ. ಮೇಲೆ ನೋಡ್ಕೊಂಡು ಬರೋಣ. ನನಗೆ ಹಲೋ ಸರ್, ಅದು 2 BHK ಹೆಂಗಿದೆ ಅಂತ. ಇದು 2 ಲೇಕ್ ಇತ್ತಲ್ಲ. ವಾವ್ ಇಂಡಿಪೆಂಡೆಂಟು. ಇದೆಲ್ಲ ಸೇಫ್ಟಿ ಇದೆ ಮಕ್ಕಳಿಗೆ. 3 BHK ಎಷ್ಟು ಹೇಳ್ತೀರಾ? ಓಕೆ ಓಕೆ ಓಕೆ. ನನಗೆ ಹಾಂ ಸೇಮ್ ಇದೆ. ಈ ಥರ 2 in 1 ಈ ಬೇರೆ ಇದು ಈ ಕಡೆ ಯೂಸ್ ಮಾಡುವ, ಈ ಕಡೆ ಸೇಮ್ ಇದೆ. ಅದು ಕೆಳಗಡೆ ಫಿನಿಶ್ ಆಗಿದೆ. ಓಕೆ. ಆ ಕಡೆ ಸಿಂಗಲ್ BHK. ಇಷ್ಟೇ ಮನೆ ಅನ್ಸುತ್ತೆ. ಇನ್ನ ಫಿನಿಶಿಂಗ್ ಆಗಿಲ್ಲ ಅಲ್ಲ. ಕೆಳಗಡೆ ನಾಳೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ. ಇದು ಸಿಂಗಲ್. ಓಕೆ. 3 ಏನು ಕರೆಂಟು? ಆ್ಯಕ್ಚುಲಿ ಪಾಪ ಅವ್ರಿಗೆ ಏರ್ಪೋರ್ಟಲ್ಲಿ ವರ್ಕ್ ಇತ್ತು ಅವತ್ತು. ನನ್ನ ಜೊತೆ 10:30 11 ತನಕ ನನ್ನ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿ ಇಡೀ ಮನೆಯೆಲ್ಲ ತೋರಿಸಿ ಅವರು ಇಮಿಡಿಯೇಟಾಗಿ ರೆಡಿಯಾಗಿ ಕ್ಯಾಬ್ ಬಂತು ಅಂತ ಹೊರಟೋದ್ರು. ನಾನೊಂದು 1/2 hour ಇದ್ಬಿಟ್ಟು ಮನೆಗೆ ಬಂದೆ. ಅದಾದಮೇಲೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ಮನೆ ಹುಡ್ಕೋದು ಸಿಕ್ಕಾಪಟ್ಟೆ ಕಷ್ಟ. ಸಿಗ್ತಾನೂ ಇಲ್ಲ, ನಮ್ಗೆ ಅಡ್ಜಸ್ಟ್ ಆಗ್ತಾನೂ ಇಲ್ಲ. ಅಟ್ಲೀಸ್ಟ್ ನಮ್ಮದು ಒಂದು ವ್ಯೂ ಇರುತ್ತಲ್ವ, ಈ ಥರ ಮನೆ ಬೇಕು ಅಂತ ಹೇಳಿ. ಆಲ್ರೆಡಿ ನಾವು ಇರೋ ಮನೆಗೆ ಇಷ್ಟು ದೊಡ್ಡ ಮನೆ ಅಲ್ಲ ಅಂತಂದ್ರೂ ಅಟ್ಲೀಸ್ಟ್ ಸ್ವಲ್ಪ ವಾಸ್ತು ಪ್ರಕಾರ ಒಂದಿಷ್ಟು ಎಲ್ಲ ನಾವು ನೋಡ್ತಾ ಇದ್ದೀವಿ. ಆ ಥರ ಯಾವುದೂ ಸೆಟ್ ಆಗ್ತಾ ಇಲ್ಲ. ಸುಮಾರು ಜನ ನನ್ನ ವ್ಯೂವರ್ಸು ಕಮೆಂಟ್ ಮಾಡಿ ಹೇಳಿದ್ದು, ಈಗಕ್ಕಿಂತ ನೀವು ಮಾರ್ಚ್ ಟೈಮಲ್ಲಿ ನೋಡಿ, ಫೆಬ್ರವರಿ ಕಳೆದು ಎಕ್ಸಾಮ್ಸ್ ಎಲ್ಲ ಮುಗ್ದಿರುತ್ತೆ, ಖಾಲಿ ಮಾಡೋರು ಇರ್ತಾರೆ, ನಿಮಗೆ ಬೇಗ ಮನೆ ಸಿಗುತ್ತೆ ಅಂತ. ಹಂಗೂ ಸಿಕ್ಕಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ, ಬ್ರೋಕರ್ ಥ್ರೋನೇ ಹೋಗಬೇಕಾಗತ್ತೆ. ಸೊ ಈ ಥರ ಇದೆ ನಾವು ಮನೆ ಹುಡ್ಕೋ ಅಂತಹ ಅಪ್ಡೇಟ್. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇವತ್ತೊಂದು ರೆಸಿಪಿಯನ್ನು ಕೂಡ ತೋರಿಸ್ತಾ ಇದ್ದೀನಿ. ಮಧ್ಯಾಹ್ನ ಇವತ್ತು ಸಂಡೇ ನಾನ್
ನಾನ್ ವೆಜ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ನಮ್ಮ ಮನೇಲಿ ಗೊತ್ತಲ್ಲ, ಒಬ್ಬರು ವೆಜ್ಜು ಒಬ್ಬರು ನಾನ್ ವೆಜ್ ಆ ಥರ. ಪ್ರಗತಿ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಕಂಪ್ಲೀಟ್ಲಿ ಸ್ಟಾಪ್ ತಿನ್ನಲ್ಲ. ಅದಕ್ಕೆ ಎಲ್ಲರಿಗೂ ಒಂದೊಂಥರ ಮಾಡೋದಕ್ಕಿಂತ ಹೆಸರು ಕಾಳು ಮತ್ತು ಕರೆಮಣಿ ಕಾಳನ್ನ ನೆನೆ ಹಾಕಿದ್ದೆ. ಅದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮು, ಟೊಮೊಟೊ, ಅರಿಶಿನ, ಉಪ್ಪು ಈಗಲೇ ಹಾಕೋಬೋದಿಲ್ಲ, ಗ್ರೇವಿಗೆ ಹಾಕೊಬೋದು. ಇದನ್ನು ಒಂದು 2-3 ವಿಜಿಲ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ನೆಂದಿದೆ, ಸೊ ಹಾಗಾಗಿ ಒಂದು 3 ವಿಜಿಲ್ಗೆ ಚೆನ್ನಾಗಿ ಬೆಂದ್ಬಿಡುತ್ತೆ. ಅದಕ್ಕೆ ಒಗ್ಗರಣೆ ಹಾಕೊಳ್ಳೋದು. ಅದಕ್ಕೆ ಸ್ವಲ್ಪ ಮಸಾಲ ರುಬ್ಕೊಳ್ತೀನಿ. ಮಸಾಲ ಅಂತಲ್ಲ, ತೆಂಗಿನಕಾಯಿ ರುಚಿಗೆ. ಇದನ್ನು ನಾನು ಇನ್ನೂ ಒಂಥರ ಮಾಡಿದ್ದೆ, ಅಂದರೆ ಎಲ್ಲನೂ ಒಂದೇ ಸರಿ ವಿಜಿಲ್ ಹಾಕಿ ಮಸ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಈ ಥರ ಮಾಡಿದ್ರು ಚೆನ್ನಾಗಿರುತ್ತೆ. ಹಸಿರು ಮೆಣಸಿನ್ಕಾಯಿ, ಸಾಂಬಾರು ಈರುಳ್ಳಿ, ನಾರ್ಮಲ್ ಈರುಳ್ಳಿ ಕೂಡ ಹಾಕೊಬೋದು. ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಜೀರಿಗೆ ಇಷ್ಟನ್ನು ಹಾಕ್ಬಿಟ್ಟು ನೀರು ಹಾಕ್ದಲೇ ತರಿಯಾಗಿ ರುಬ್ಕೊಳ್ಳೋದು. ಅದನ್ನು ರುಬ್ಬಿಟ್ಟು ಕಾಳು ಚೆನ್ನಾಗಿ ಬೆಂದಿರುತ್ತೆ, ಚೆನ್ನಾಗಿ ಮಸ್ಕೋಬೇಕಾಗತ್ತೆ. ತರಿಯಾಗಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಅದ್ರ ಜೊತೆಗೆ ಒಂಥರ ಕೂಟ್ ಥರ ಮಾಡಿಕೊಂಡ್ರು ಆಗುತ್ತೆ. ಪೂರಿಗೆ ಒಳ್ಳೆ ಕಾಂಬಿನೇಷನ್ನು, ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ, ಚಪಾತಿ ಮಾಡ್ಬೋದು, ರೈಸ್ ಜೊತೆನೂ ತುಪ್ಪ ಹಾಕ್ಕೊಂಡು ತಿನ್ಬೋದು. ಇನ್ನು ಇದನ್ನು ಚೆನ್ನಾಗಿ ಮಸ್ದ್ಬಿಟ್ಟು ಕಾಯಿ ಏನು ತುರಿದಿದ್ನಲ್ಲ ತರಿಯಾಗಿ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಸ್ಕೊಳ್ಳೋದು. ತುಂಬ ಏನು ಬೇಡ, ತರಿಯಾಗಿ ಮಸ್ಕೊಳ್ಳೋದು. ಮಸ್ದ್ಬಿಟ್ಟು ಅದಕ್ಕೆ ಸ್ವಲ್ಪ ಕರಿಬೇವು, ಒಂದಿಷ್ಟು ಎಣ್ಣೆಗೆ ಸಾಸಿವೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರೆ ಆಯಿತು. ಸೊ ಅರಿಶಿನ ಆಲ್ರೆಡಿ ಹಾಕಿ ಕುದಿಸಿದ್ದೀನಿ. ಇಷ್ಟೇ, ಬೇರೆ ಯಾವ ಮಸಾಲನೂ ಬೇಕಾಗಲ್ಲ. ತರಕಾರಿ ಇಲ್ಲ ಅನ್ನೋ ಟೈಮಲ್ಲಿ ಇದನ್ನು ಮಾಡಿಕೊಂಡು ರೈಸು, ರೊಟ್ಟಿ, ಚಪಾತಿ ಏನು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಇದು ರೈಸಿಗಾಯಿತು. ಇನ್ನು ಸೈಡ್ಗೆ ನಮ್ಮ ಮನೆಯವ್ರು ನಾನ್ ವೆಜ್ ಏನೂ ಮಾಡಿಲ್ಲ ಅಂತ ಇದ್ರು, ಅದಕ್ಕೆ ಅವರಿಬ್ರಿಗೂ ಚಿಕನ್ದು ಸೈಡ್ ಮಾಡಿಕೊಡ್ತಾ ಇದ್ದೀನಿ. ಪ್ರಗತಿಗೆ ಇದೇ ಸಾಕಾಗುತ್ತೆ. ಇಷ್ಟೇ ತಿನ್ನೋದು ಪ್ರಗತಿಗೆ. ವೆಜ್ ಇದ್ದರೆ ಸಾಕು, ನಾನ್ ವೆಜ್ ಏನು ಬೇಕಾಗಲ್ಲ. ಮೊಟ್ಟೆ ಸ್ವಲ್ಪ ತಿಂತಾಯಿದ್ರು, ಅದನ್ನೆಲ್ಲಿ ಬಿಟ್ಬಿಡ್ತಾರೋ ಅಂತ ಇವಾಗ ಅದು ಭಯ ಇದೆ. ಅಟ್ಲೀಸ್ಟ್ ಅದನ್ನಾದರೂ ತಿಂದರೆ ಓಕೆ. ನಾನು ನಿಜವಾಗ್ಲೂ ಊಟದಲ್ಲಿ ಯಾರಿಗೂ ಏನು ಬಲವಂತ ಮಾಡೋದಕ್ಕೆ ಹೋಗೋದಿಲ್ಲ. ಅದು ಅವ್ರವ್ರ ಇಂಟ್ರೆಸ್ಟು. ಬಲವಂತವಾಗಿ ತಿಂದರೆ ಅದು ಮೈಗತ್ತಲ್ಲ. ಸೊ ಹಾಗಾಗಿ ಜಾಸ್ತಿ ಬಲವಂತನೂ ಮಾಡೋದು ಬೇಡ ಅಂತ ಇಲ್ಲಿ ಒಂದು ಗ್ರೀನ್ ಚಿಕನ್ ಮಾಡ್ತಾಯಿದ್ದೀನಿ. ಅದಕ್ಕೆ ಕೊತ್ತಂಬರಿ, ಪುದೀನ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಅರ್ಧ ನಿಂಬೆಹಣ್ಣು, ಶುಂಠಿ, ಅದ್ರ ಜೊತೆಗೆ ಸ್ವಲ್ಪ ಪೆಪ್ಪರು, ಒಂದು ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸರ್ ಮಾಡ್ಕೋಬೇಕು. ನೀರು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಜಾಸ್ತಿ ಬೇಡ, ಅಂದರೆ ಇದು ಗ್ರೇವಿ ಥರ ಆಗಿಬಿಡುತ್ತೆ. ಸ್ವಲ್ಪ ಧನಿಯಾ ಹಾಕ್ಕೊಂಡಿದ್ದೀನಿ, ಕರಿಬೇವು ಸ್ವಲ್ಪ, ಇಷ್ಟನ್ನು ರುಬ್ಕೊಳ್ಳೋದು. ಇನ್ನೂ ಒಂದು ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. 2 ಸೈಡ್ ಮಾಡ್ತಾ ಇದ್ದೀನಿ. ಇದು ಬ್ಯಾಡ್ಗೆ ಮೆಣಸಿನ್ಕಾಯಿನ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿ ಆಗೋದಕ್ಕೆ ಇಡ್ತೀನಿ. ರುಬ್ಬೋದಕ್ಕೆ ಸರಿ ಹೋಗುತ್ತೆ. ಕಲರ್ ಬೇಕಲ್ಲ, ನಾವು ಯಾವುದೇ ಫುಡ್ ಕಲರ್ ಹಾಕೋ ಅವಶ್ಯಕತೆ ಇಲ್ಲ. ಇದು ಗ್ರೇವಿ ರೆಡಿ ಆಗಿದೆ. ಇದನ್ನು ಚಿಕನ್ ಮ್ಯಾರಿನೇಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಒಂದು 10 ನಿಮಿಷ. ಇನ್ನು ಆ ಒಂದು ಸೈಡ್ ಡಿಶ್ ರೆಡಿ ಆಗೋ ತನಕ ಇದು ಮ್ಯಾರಿನೇಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಬೋಂಡದ ಸಿಟ್ಟು, ಒಂದು ಸ್ವಲ್ಪ ಗರಂ ಮಸಾಲ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂಚೂರು ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು. ಇದು ಚೆನ್ನಾಗಿರುತ್ತೆ ಸೈಡ್ಗೆ. ಪ್ರೀತಮ್ ತುಂಬ ಇಷ್ಟ, ಸೈಡಲ್ಲಿ ಈ ಥರ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಅವನಿಗೆ ಗ್ರೇವಿಗಿಂತ. ಇನ್ನು ಸೆಕೆಂಡ್ ಸೈಡ್ ಡಿಶ್ಶಿಗೆ ನಾನು ಬ್ಯಾಡಗೆ ಮೆಣಸಿನ್ಕಾಯಿ, ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ಅದಕ್ಕೂ ಸ್ವಲ್ಪ ಮಸಾಲ ಹಾಕ್ಕೋಬೇಕು, ಏನೂ ಇಲ್ಲ. ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಶುಂಠಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಂಬಾರು ಈರುಳ್ಳಿ ಮೇಯ್ನ್ ಇದಕ್ಕೆ. ಸಾಂಬಾರು ಈರುಳ್ಳಿ, ಸ್ವಲ್ಪ ಪುದೀನ, ಕೊತ್ತಂಬರಿ ಸ್ವಲ್ಪ ಹಾಕ್ಕೊಬೇಕು. ಎಲ್ಲನೂ ಚೂರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋದು. ಇನ್ನು ಅರ್ಧ ಪೇಸ್ಟ್ ಏನಿರುತ್ತಲ್ಲ ಅದನ್ನು ಚಿಕನ್ಗೆ ಹಾಕ್ಕೊಂಡಿದ್ದೀನಿ. ಇನ್ನು ಅರ್ಧ ಹಾಗೆ ಎತ್ತಿಟ್ಕೋಬೇಕು, ಪೂರ್ತಿ ಹಾಕಬಾರ್ದು. ಇನ್ನೊಂದು ಅರ್ಧ ಹಾಗೆ ಎತ್ತಿಟ್ಕೊಳ್ಳೋದು. ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಅರಿಶಿನ, ಉಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು. ಮ್ಯಾರಿನೇಷನ್ ಆದಮೇಲೆ ಹಾಕೋಕ್ಕೆ ಮುಂಚೆಗೆ ಸ್ವಲ್ಪ ವಿನಿಗರ್ ಹಾಕೇ ಮ್ಯಾರಿನೇಟ್ ಮಾಡೋದು. ವಿನಿಗರ್ ಇಲ್ಲ ಅಂದರೆ ಲೆಮನ್ ಹಾಕ್ಕೊಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಫುಡ್ ಕಲರ್ ಹೆಂಗಿರುತ್ತೆ ಅಂತಂದರೆ ನಾವೇನೋ ಆರ್ಟಿಫಿಷಿಯಲ್ ಫುಡ್ ಕಲರ್ ಹಾಕ್ತೀವಲ್ಲ ಹಾಗೆ ಇರುತ್ತೆ. ಇನ್ನು ಉಳಿದಿರೋ ಮಸಾಲನ ತೆಂಗಿನಕಾಯಿ ತುರಿಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ. ಇನ್ನು ಇದು ಮ್ಯಾರಿನೇಟ್ ಆಗಲಿ. ಇದಾಗಿದೆ, ಒಂದು 10 ಮಿನಿಟ್ಸ್ ಆಯಿತು. ಸೊ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಮುಂಚೆಗೆ ಕಾರ್ನ್ಫ್ಲೋರ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋದು. ಅದನ್ನು ಈಗ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ರೆಡ್ ಕಲರ್ ಸೈಡ್ ಡಿಶನ್ನು. ಅದು ಸ್ವಲ್ಪ ಚೆನ್ನಾಗಿ ಮ್ಯಾರಿನೇಟ್ ಆಗಲಿ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಳಿದ್ಮೇಲೆ ಇದು ಎಲ್ಲ ಆಗೋಷ್ಟೊಳಗೆ ಒಂದು 15 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿ ಅದನ್ನು ಫ್ರಿಜ್ಜಲ್ಲಿಟ್ಟೆ. ಇನ್ನು ಗ್ರೀನ್ ಚಿಕನ್ ರೆಡಿ ಆಯಿತು. ಇಷ್ಟೇ, ಸಿಂಪಲ್. ಆಮೇಲೆ ಏನೇ ಆಗಲಿ ನೀವು ಈ ಥರ ನಾವು ಮನೇಲಿ ಹೋಮ್ ಮೇಡ್ ಮಾಡಿದಾಗ ಆಯಿಲ್ಗೆ ಹಾಕಿ ಸಡನ್ಲಿ ತಿರುಗಿಸ್ಬಾರ್ದು. ಅದಾಗದೇ ಆಯಿಲ್ ಸಪ್ರೇಟ್ ಆಗೋ ತನಕನೂ ಹಾಗೆ ಬಿಟ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಆದಮೇಲೆ ಅದೇ ಸಪ್ರೇಟ್ ಆಗುತ್ತೆ. ಆಮೇಲೆ ನೀವು ಆ ಕಡೆ ಈ ಕಡೆ ತಿರುಗಿಸ್ಕೊಂಡ್ರೆ ಆಗುತ್ತೆ. ಮೊದಲೇ ಇದು ಮಾಡೋಕ್ಕೆ ಹೋದರೆ ಗ್ರೇವಿ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ, ಅದ್ರ ಕೋಟಿಂಗ್ ಸಪ್ರೇಟ್ ಆಗಿಬಿಡುತ್ತೆ. ಇನ್ನು ಸೆಕೆಂಡ್ ಡಿಶ್ಗೆ ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರು, ಕೋಟಿಂಗಿಗೆ ಸ್ವಲ್ಪ ರೈಸ್ ಪೌಡರು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಯಾರಾದರೂ ಮನೇಲಿ ಗೆಸ್ಟ್ ಬರ್ತಾರೆ ಅಂತಂದಾಗ ಪದೇ ಕಬಾಬೇ ಮಾಡ್ತಾ ಇರ್ತೀವಲ್ವ, ಅದಕ್ಕಿಂತ ಇದೇನಾದರೂ ಡಿಫ್ರೆಂಟ್ ಆಗಿರುತ್ತೆ. ಇದನ್ನು ಟ್ರೈ ಮಾಡ್ಬೋದು ನೀವು. ಟೇಸ್ಟ್ ಮಾತ್ರ ಗ್ರೀನ್ ಚಿಕನ್ ಆಸಮ್ ಆಗಿರುತ್ತೆ. ಮತ್ತು ಈಗ ರೆಡ್ ಚಿಕನ್ ಮಾಡಿದ್ನಲ್ಲ ಅದನ್ನು ಡ್ರೈ ಕೂಡ ಮಾಡ್ಕೋಬೋದು, ಬೇಡ ಅಂದರೆ
ವೆಟ್ ಗ್ರೇವಿ ಥರ ಮಾಡ್ಕೋಬೋದು, ಅಂದರೆ ಸೆಮಿ ಗ್ರೇವಿ ಥರ ಮಾಡ್ಕೊಂಡು ಕೂಡ ತಿನ್ಬೋದು. ಆಯಿಲ್ ಡೀಪ್ ಫ್ರೈ ಮಾಡಿದ್ದೀನಲ್ಲ, ಅದನ್ನು ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟ್ ಬಾಣಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಅದು ಗ್ರೇವಿ ಆಗುತ್ತೆ. ರೆಡ್ ಚಿಕನ್ನು ಗ್ರೇವಿ ಥರ, ಸೆಮಿ ಗ್ರೇವಿ ಥರ ಕೂಡ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಡ್ರೈಯೇ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋದು. ಇದು ಕೂಡ ಉಪ್ಪು ಖಾರ ಎಲ್ಲ, ಆಮೇಲೆ ಈರುಳ್ಳಿ ಮೇಯ್ನ್, ಸಾಂಬಾರು ಈರುಳ್ಳಿನೇ ಮೇಯ್ನ್ ಇದಕ್ಕೆ. ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ, ಈಗ ಕೋಕೋನಟ್ ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ ಪೇಸ್ಟ್, ಎಕ್ಸ್ಟ್ರಾ ಅರ್ಧ ಪೇಸ್ಟ್ನ ಕೋಕೋನಟ್ ಮಿಕ್ಸ್ ಮಾಡಿ ಇಟ್ಟಿದ್ದೆ, ಅದನ್ನು ಉಳಿದಿರೋ ಎಣ್ಣೆಗೆ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡ್ಕೊಳ್ತೀನಿ. ಇದು ಕೊಬ್ಬರಿ ಥರ ಸಪ್ರೇಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇದು ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ ಅದು ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಅಷ್ಟೇ. ಇದನ್ನು ಹಿಂಗೆ ಸೈಡಲ್ಲಿಂದ ತೆಗೆದುಬಿಟ್ಟು ಚಿಕನ್ ಮಾಡಿದ್ನಲ್ಲ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಗ್ರೇವಿ ಮಾಡಿದ್ರೂ ಗ್ರೇವಿಗೆ ಹಾಕೊಂಡ್ಬಿಟ್ರೆ ಅದಿನ್ನೂ ಮಿಕ್ಸ್ ಆಗಿಬಿಡುತ್ತೆ. ಸೊ ಈ ಥರ ಚೆನ್ನಾಗಿರುತ್ತೆ ಟೇಸ್ಟು. ಯಾರನ್ನ ಗೆಸ್ಟ್ ಬಂದಾಗ ನೀವು ಈ ಥರ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಾಗಿತ್ತು. ಪ್ರೀತಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ರೆಡ್ ಚಿಕನ್. ಅವನಿಗೆ ಈ ಥರದ್ದು ಇಷ್ಟ, ಗ್ರೇವಿ ತಿನ್ನೋದಕ್ಕಿಂತ ಈ ಥರ ಸೈಡ್ಗೆ ಏನಾದರೂ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾನೆ. ಇನ್ನು ಇವರಿಬ್ರಿಗೋಸ್ಕರ ನಾನ್ ವೆಜ್ ಆಯಿತು, ಪ್ರಗತಿಗೋಸ್ಕರ ವೆಜ್ ಆಯಿತು. ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಈ ರೆಂಟ್ ಹೌಸ್ನ ಹುಡುಕಿ ಓಡಾಡಿ ಬೇಗ ಅಡುಗೆ ಮುಗಿಸ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಇತ್ತು. ಇವತ್ತು ಇಷ್ಟೇ, ಸಂಡೇ ತುಂಬ ಸ್ಪೆಷಲ್ ಅಂತ ಏನೂ ಮಾಡಿಲ್ಲ. ಹೆಸ್ರು ಕಾಳು ಗ್ರೇವಿ ಮಾಡಿಬಿಟ್ಟು ಈ ಥರ ಸೈಡ್ಗೆ ಚಿಕನ್ ಮಾಡಿಕೊಟ್ಟು ಸ್ವಲ್ಪ ಸಲಾಡ್ ರೆಡಿ ಮಾಡ್ಕೊಂಡಿದ್ದೆ, ರೈಸ್ ಮಾಡಿಕೊಂಡೆ. ಆಮೇಲೆ ಬೇಕಂದರೆ ರಾತ್ರಿಗೆ ರೊಟ್ಟಿನೋ ಚಪಾತಿನೋ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಇಷ್ಟಕ್ಕೆ ಮಧ್ಯಾಹ್ನ ಅಡುಗೆ ಮುಗಿಸ್ದೆ. ತುಂಬ ಹೊತ್ತು ನಿಲ್ಲಕ್ಕಾಗಲ್ಲ ಅಡುಗೆ ಮನೆಯಲ್ಲಿ, ಅದಕ್ಕೋಸ್ಕರ ಆದಷ್ಟು ಎಷ್ಟು ಸಿಂಪಲ್ಲಾಗಿ ಅಷ್ಟು ಮಾಡ್ಕೊಳ್ಳೋದು. ಸೊ ಇವತ್ತು ಸಂಡೇ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪ್ರಗತಿನ ಸ್ಕೂಲಿಗೆ ಡ್ರಾಪ್ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಆಗಿತ್ತು. ನಾನು ವಾಪಸ್ಸು ಬಂದೆ, ಪ್ರೀತು ಮಲಗಿದ. ಸೊ ಹಂಗಾಗಿ ಒಂದು ಸ್ವಲ್ಪ ವಿಷ್ಣು ಸಹಸ್ರನಾಮ ಹಾಕಿಬಿಟ್ಟು ಹೋಗಿದ್ದೆ. ಹಾಗೆ ನಾನು ನಿಮ್ಮ ಹತ್ರ ಒಂದೇ ಒಂದು ಕಮೆಂಟನ್ನು ಅಡ್ರೆಸ್ ಮಾಡೋಣ ಅಂತ ಅಂದ್ಕೊಂಡೆ. ಲಾಸ್ಟು ಯಾರು ನನಗೆ ಆ ಥರ ಎಷ್ಟು ಜಾಸ್ತಿಯಾಗಿ ಹೇಳಲ್ಲ, ಯಾಕೆಂತಂದರೆ ಎಲ್ಲರಿಗೂ ಹೌಸ್ ವೈಫ್ದು ಕಷ್ಟ ಏನು ಅಂತ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಹಾಗೆ ನನ್ನ ಚಾನಲ್ನ ನೋಡೋ ಸುಮಾರು ಜನ ಹೆಣ್ಮಕ್ಳು ಯಾರು ಅಂತಂದರೆ ಹೌಸ್ ವೈಫ್ಸ್. ಯಾಕೆಂತಂದರೆ ಒಂದು ಕೆಟಗರಿ ಅಂತ ಫಿಕ್ಸ್ ಆಗುತ್ತೆ. ಇದು ಯೂಟ್ಯೂಬರ್ಸ್ಗೆ ಕೂಡ ಹೆಲ್ಪ್ ಆಗ್ಬೋದು. ಏನಂತಂದರೆ ನಾವು ಯಾವುದನ್ನು ಪ್ರೆಸೆನ್ಸ್ ಮಾಡ್ತಾ ಇದ್ದೀವಿ ಆ ಕೆಟಗರಿಯವರೇ ನಮ್ಮನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡೋದು. ಈಗ ನಾನು ತುಂಬ ಸ್ಟೈಲಿಶ್ ಆಗಿ ಯಾವಾಗಲೂ ಸಲೂನ್ಗೆ ಹೋಗಿ ಹೇರ್ ಕಲರ್ ಮಾಡಿಸಿ ಅಂದರೆ ಆ ಕೆಟಗರಿಯವರೇ ನನ್ನನ್ನು ನೋಡ್ತಾರೆ. ನನ್ನ ಹಾಗೆ ಹೌಸ್ ವೈಫ್ ಮನೆಯಲ್ಲೇ ಕೆಲಸ ಮಾಡಿ ಒಂದಿಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರೋರು, ಆ ಥರದವ್ರಿಗೆ ನಾನು ತುಂಬ ಇಷ್ಟ ಆಗ್ತೀನಿ ಅಂತಂದರೆ ಆ ಕೆಟಗರಿಯವರೇ ನನ್ನನ್ನು ಫಾಲೋ ಮಾಡ್ತಾರೆ. 95% ಅವರೇ ಇರೋದು, ಇನ್ನು 5% ಅದರ್ಸ್ ಅಂತ ನಾನು ಅಂದ್ಕೊಂಡಿರ್ತೀನಿ. ಒಬ್ಬರು ಹೇಳಿದರು, ಎಲ್ಲ ಹೌಸ್ ವೈಫ್ ಮಾಡೋ ಕೆಲಸನೇ ನೀವು ಮಾಡೋದು, ಆದರೆ ತುಂಬ ಮಾತಾಡಿ ಅದು ಇದು ಅಂತ ಹೇಳ್ಕೊಂಡು ಸಿಂಪತಿ ಗಿಟ್ಟಿಸ್ಕೊತೀರ ಅಂತ. ಇಲ್ಲಿ ಸಿಂಪತಿ ಅನ್ನೋ ವರ್ಡು ಯೂಸ್ ಆಗಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ಎಲ್ಲದಕ್ಕೂ ಮುಂಚೆಗೆ ನಾನು ಒಂದು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹೌಸ್ ವೈಫ್ ಅನ್ನೋದು ಒಂದು ಸ್ಮಾಲ್ ಜಾಬ್ ಅಲ್ಲ, ಅದು ಒಂಥರ ಫುಲ್ ಟೈಮ್ ರೆಸ್ಪಾನ್ಸಿಬಿಲಿಟೀಸ್. ಇದರೊಳಗೆ ಏನಂತ ಅಂದರೆ ನಮ್ಗೆ ಗೊತ್ತಿಲ್ಲದಲ್ಲೇ, ನಮ್ಮ ಕಣ್ಣಿಗೆ ಕಾಣ್ದಲ್ಲೇ ಇರೋವಂತಹ ಅನ್ಸೀನ್ ಸ್ಯಾಕ್ರಿಫೈಸ್ ತುಂಬ ಇರುತ್ತೆ, ಅನ್ಮೆಜರ್ಡ್ ಎಫರ್ಟ್ಸ್ ಜಾಸ್ತಿ ಇರುತ್ತೆ, ಮತ್ತು ಸೈಲೆಂಟ್ ಸ್ಟ್ರಗಲ್ಸ್, ಅದನ್ನು ಯಾರ ಹತ್ರನೂ ಹೇಳ್ಕೊಳಕ್ಕಾಗೋದಿಲ್ಲ, ಆ ಥರದ ಸ್ಟ್ರಗಲ್ಸು ಇರುತ್ತೆ. ಸೊ ಎಲ್ಲ ಹೆಣ್ಮಕ್ಳು ಮಾಡೋದೇನೆ. ನಾನೇ ಮಾಡ್ತಾಯಿದ್ದೀನಿ, ನಾನು ಒಬ್ಬಳೇ ಇಡೀ ವರ್ಡಲ್ಲಿ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇಲ್ಲ. ನಾನು ಹೌಸ್ ವೈಫ್ ಆಗಿ ಎಲ್ಲ ಹೌಸ್ ವೈಫ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇಲ್ಲಿ ಅಷ್ಟೇ. ನನ್ನನ್ನು ನೋಡಿದ್ರೆ ಯಾರೋ ಒಂದು ಹಸ್ಬೆಂಡು ಅಥವಾ ಒಬ್ಬ ಅಣ್ಣ ತಮ್ಮ ನನ್ನ ವಿಡಿಯೋಸ್ ಏನಾದರೂ ಅಕಸ್ಮಾತಾಗಿ ನೋಡಿದ್ರು ನಮ್ಮ ಅಕ್ಕನೂ ಹಿಂಗೆ ಮಾಡ್ತಿರ್ಬೋದಲ್ಲ, ನನ್ನ ಹೆಂಡತಿನೂ ಇಷ್ಟೇ ಕಷ್ಟಪಡ್ತಿರೋ ಅನ್ನೋ ಒಂದು ಥಾಟ್ಸ್ ಅವ್ರ ಮೈಂಡಿಗೆ ಬಂದೇ ಬರುತ್ತೆ. ಅದನ್ನು ನಾನು ಹೇಳಿದೆ ಅಷ್ಟೇ. ಹಾಗೆ ಅದನ್ನು ಯಾಕೆ ರೆಕಗ್ನೈಸ್ ಮಾಡಬಾರ್ದು ಅಂತ ನೀವು ಹೇಳ್ತಾ ಇದ್ದೀರಾ, ಅಥವಾ ನಾನು ಮಾಡ್ತಾಯಿದ್ದೀನಿ ಅಂತ ಯಾಕೆ ಹೇಳ್ಕೋಬಾರ್ದು ಅಂತ ಹೇಳ್ತಾ ಇದ್ದೀರಾ ಅಂತಂದರೆ ಅದೊಂದು ಕಾಮನ್ ಆಗಿಬಿಟ್ಟಿದೆ ಅಲ್ವಾ, ಒಂದು ಈಸಿ ಕೆಲಸ. ಅಥವಾ ಅದು ಏನು ಅಂತಂದರೆ ಹೌಸ್ ವೈಫ್ ಅದು ಕಾಮನ್, ಎಲ್ಲರೂ ಮಾಡೋದು, ಕಾಮನ್ ಈಸಿ ಎಲ್ಲರೂ ಮಾಡೋದು. ಹೌದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ರೆಕಗ್ನೈಸ್ ಮಾಡೋದ್ರಲ್ಲಿ ಏನು ತಪ್ಪಿದೆ, ಅಥವಾ ನಾನು ಮಾಡಿದೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ ಅಲ್ವಾ. ಅದನ್ನು ಸಿಂಪತಿ ಅನ್ನೋ ವರ್ಡ್ ನಾನು ಗೇನ್ ಮಾಡೋದಂತಹ ಪದಗಳೇ ಅಲ್ಲ. ನನ್ನ ಎಕ್ಸ್ಪೀರಿಯೆನ್ಸ್, ನನ್ನ ಎವ್ರಿ ಡೇಯ ರೊಟೀನ್ ಅದು, ಅಥವಾ ಎಲ್ಲ ಹೆಣ್ಮಕ್ಳದ್ದೇ ಇರ್ಬೋದು. ಆಯಿತು, ಓಕೆ, ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ ಅಂತ ಎಲ್ಲಿ ಮೆನ್ಷನ್ ಮಾಡಿದ್ದೀನಿ. ಒಂದು ರೊಟೀನ್ ಬ್ಲಾಗ್ ಅಂತ ಮಾಡಿದಾಗ ನನ್ನ ಒಂದು ರೊಟೀನ್ ಏನಿರುತ್ತೋ ಎಕ್ಸಾಕ್ಟಾಗಿ ಅದನ್ನೇ ನಾನು ತೋರ್ಸೋಕ್ಕೆ ಸಾಧ್ಯ. ಅದನ್ನು ಹೈಡ್ ಮಾಡಿ ಇದು ಬೇಡ ಇದು ಬೇಕು ಆ ಥರ ನಾನು ತೋರ್ಸೋದಕ್ಕಾಗೋದಿಲ್ಲ. ಸೊ ನನ್ನ ರೊಟೀನ್ ಹೇಗೆ ಇರುತ್ತೆ, ನಾನು ಅದನ್ನು ಎಂಜಾಯ್ ಮಾಡ್ತೀನಿ. ಸುಮಾರು ಜನ ಹೆಣ್ಮಕ್ಳು ಕಮೆಂಟ್ಸ್ ಮಾಡ್ತೀರಾ, ಸೇಮ್ ರೊಟೀನ್ ಅಕ್ಕ, ಬೆಳಗ್ಗೆ ಹಸ್ಬೆಂಡ್ ಹೋಗ್ತಾರೆ, ಸಂಜೆ ಬರ್ತಾರೆ, ಇವರು ನಮ್ಮ ಮಕ್ಕಳನ್ನ ಇದನ್ನು ಮ್ಯಾನೇಜ್ ಮಾಡಿ ಸಿಕ್ಕಾಪಟ್ಟೆ ಕಷ್ಟ ಅನಿಸುತ್ತೆ. ನಿಮ್ಮನ್ನು ನೋಡಿದಾಗ ಒಂದು ರಿಲೀಫ್ ಅನಿಸುತ್ತೆ, ನಾನು ಒಬ್ಬಳೇ ಅಲ್ಲ, ಈ ಥರ ಎಷ್ಟೋ ಹೆಣ್ಮಕ್ಳದ್ದು ಕತೆ ಇದೆ ಅಂತ. ಆ ಥರ ನಾನು ಮೋಟಿವೇಟ್ ಮಾಡಿದ್ದೀನಿ ಅಷ್ಟೇ.
ಅಷ್ಟೇ. ಯಾವುದೇ ಸಿಂಪತಿ ನನಗೆ ಅವಶ್ಯಕತೆ ಇಲ್ಲ. ನನ್ನ ಹಾರ್ಡ್ ವರ್ಕ್, ನಾನು ಕಷ್ಟಪಟ್ಟಿದ್ದೀನಿ ವಿಡಿಯೋದಲ್ಲಿ ಅಥವಾ ನನ್ನ ಎಫರ್ಟ್ ನಿಮ್ಗೆ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅಂತಂದರೆ ದಯವಿಟ್ಟು ನೋಡಿ, ಲೈಕ್ ಮಾಡಿ. ಇಲ್ಲ ಅಂತಂದರೆ ಸಿಂಪತಿ ಅಂತ ನಿಮ್ಗೆ ಹಂಗೆ ಫೀಲ್ ಆಯಿತು ಅಂತಂದರೆ ಪ್ಲೀಸ್ ನೋಡೋಕ್ಕೆ ಹೋಗಬೇಡಿ. ಇದು ನನ್ನ ಮಾತಾಗಿರುತ್ತೆ. ಹಾಗೆ ನಾನು ಎಲ್ಲ ಹೋಮ್ ಮೇಕರ್ಸ್ಗೆ ಹೇಳೋದು, ನೀವು ಯಾರಿಗೂ ಕಾಣಿಸ್ತಲೇ ಇರ್ಬೋದು, ಬಟ್ ನೀವು ವ್ಯಾಲ್ಯೂ ಇದ್ದೀರಾ, ನೀವು ತುಂಬ ಮ್ಯಾಟರ್ ಆಗ್ತೀರಾ, ಅದನ್ನ ಯಾಕೆ ಬಿಟ್ಕೊಡ್ತೀರಾ, ಮಾಡಿದೆ ಅಂತ ಹೇಳ್ಕೊಳ್ಳಿ, ಅದರಲ್ಲಿ ಏನೂ ತಪ್ಪಿಲ್ಲ. ಹಾಗೆ ನೀವೇನಂತ ಯೋಚನೆ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ಸಲ್ಲಿ ಹೇಳಿ. ಅಂತಂದರೆ ಹೌಸ್ ವೈಫು ಅವರ ಸ್ಟ್ರಗಲ್ಸನ್ನು ಹೇಳ್ಕೊಳ್ಳೋದು ತಪ್ಪಾ ಅಥವಾ ಇದು ಕಾಮನ್ ಅಲ್ವಾ, ಹೇಳ್ಕೊಳ್ಬೇಕಾ ಅನ್ನೋದು ಅದನ್ನು ನೀವು ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಾನು ಯಾವುದೇ ಸಿಂಪತಿಗೆ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ, ನನ್ನ ಹಾರ್ಡ್ ವರ್ಕ್ ಇದೆ, ಅದನ್ನು ನಾನು ನಂಬ್ತೀನಿ, ಅದ್ರ ಮೇಲೆ ನಾನು ಕೆಲಸ ಮಾಡ್ತೀನಿ ಅಷ್ಟೇ. ಹಾಗೆ ಲಾಸ್ಟಲ್ಲಿ ನಾನು ಈ ಮಿಷಿನ್ ಸ್ಟಿಚಿಂಗ್ ತೊಗೊಂಡಾಗೆಲ್ಲ ಸುಮಾರು ಕಮೆಂಟ್ಸ್ ಬರುತ್ತೆ ಈ ಮಿಷಿನ್ ಬಗ್ಗೆ ಹೇಳಿ ಅಂತ ಹೇಳಿಬಿಟ್ಟು. ನಾನು ಆದಷ್ಟು ಸರ್ಚ್ ಮಾಡಿ ನೋಡ್ತೀನಿ. ಉಷಾದ ಇದು ಕಂಪನಿ, ಮತ್ತು ಹೆಂಗೆ ಇದನ್ನು ಫಿಕ್ಸ್ ಮಾಡಿಸ್ಕೊಂಡಿದ್ದೀರಾ ಅಂತ ಕೇಳಿದ್ರಿ. ಇದನ್ನು ನಾನು ಇದು ಒಂದು ಬಾಕ್ಸ್ ಇದೆ ನೋಡಿ, ಬ್ಲ್ಯಾಕ್ ಕಲರ್ ಬಾಕ್ಸು. ಆ ಬಾಕ್ಸಲ್ಲಿ ಫಿಟ್ಟಿಂಗ್ ಇದೆ ಅದ್ರದ್ದು. ನಾವು ಬೇಕಂತಂದರೆ ಸ್ಟ್ಯಾಂಡ್ಗೆ ಹಾಕ್ಕೊಬೋದು. ಈಗೆಲ್ಲ ನೋಡಿದ್ರಲ್ಲ, ಅವಾಗೆಲ್ಲ ದೊಡ್ಡ ದೊಡ್ಡ ಸ್ಟ್ಯಾಂಡಲ್ಲಿ ಇರ್ತಿತ್ತು. ಈಗೆಲ್ಲ ಮನೆಯಲ್ಲಿ ಸುಮ್ಮನೆ ಅದು ಜಾಗ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಸ್ಟ್ಯಾಂಡನ್ನು ಇದು ಮಾಡೋದಿಲ್ಲ. ನನಗೆ ಅದಿದೆ, ನಾನು ಖಂಡಿತ ವಿತ್ ಬಾಕ್ಸ್ ಹಾಕ್ತೀನಿ ನೀವು ಒಂದ್ಸರಿ ನಾನು ರಿವ್ಯೂ ಎಲ್ಲ ಚೆಕ್ ಮಾಡೇ ಹಾಕ್ತೀನಿ. ನಿಮಗೆ ಇಷ್ಟ ಆದರೆ ನೀವು ಒಂದ್ಸರಿ ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ. ಸೇಮ್ ಇದೇ ಥರದ್ದು. ಇದಕ್ಕೇನು ಬರುತ್ತೆ ಗೊತ್ತಾ, ಕೈಯಲ್ಲಿ ತಿರುಗಿಸೋದು ಬರುತ್ತೆ, ಇದನ್ನು ತಿರುಗಿಸ್ತಾರಲ್ಲ ಹಂಗೆ. ನಾನು ಆ ಪಾರ್ಟ್ನ ತೆಗೆದುಬಿಟ್ಟು ಮೋಟ್ರನ್ನ ಫಿಕ್ಸ್ ಮಾಡಿಸ್ಕೊಂಡಿದ್ದೀನಿ. ಆಗಲೇ ತೋರಿಸಿದ್ನಲ್ಲ, ಬ್ಯಾಕ್ ಸೈಡ್ ಮೋಟರ್ ಇದೆ. ಹಾಗಾಗಿ ನನಗೆ ತುಳಿಯೋ ಅವಶ್ಯಕತೆ ಇಲ್ಲ, ಕೈಯಲ್ಲಿ ಏನೂ ಕೆಲಸ ಮಾಡೋದಿಲ್ಲ. ಈ ಥರ ಏನಾದರೂ ಟೀಪಾಯ್ ಮೇಲೋ, ಒಂದು ಟೇಬಲ್ ಮೇಲೋ, ಡೈನಿಂಗ್ ಟೇಬಲ್ ಮೇಲೋ, ಯಾವಾಗ ಬೇಕೋ ಎಲ್ಲಿ ಬೇಕೋ ಅಲ್ಲಿ ನಾನು ಇಟ್ಕೊಂಡು ಯೂಸ್ ಮಾಡ್ತೀನಿ. ಬೇಕು ಅಂತಂದರೆ ಅಮ್ಮ ಮನೆಗೂ ಕ್ಯಾರಿ ಮಾಡ್ತೀನಿ. ಅಲ್ಲೇನಾದರೂ ಸ್ಟಿಚಿಂಗ್ ಅದು ಇದು ಕೆಲಸ ಇದ್ದರೆ ವಾಪಸ್ ಹಾಗೆ ಎತ್ಕೊಂಡ್ಬಿಡ್ತೀನಿ. ತುಂಬ ಈಸಿಯಾಗಿದೆ. ಮನೇಲಿ ಒಂದು ಸಣ್ಣ ಈ ಥರ ಮಿಷಿನ್ ಇದ್ದರೆ ಓಕೆ. 5800 ಏನೋ ಸಮಥಿಂಗ್ ಇದೆ, ನಾನು ಆನ್ಲೈನಲ್ಲಿ ನೋಡಿದೆ. ಸೇಮ್ ಇದೇ ಪ್ರಾಡಕ್ಟ್. ನಿಮ್ಗೆ ಬೇಕು ಅಂತಂದರೆ ನಾನು ನಿಮಗೆ ಲಿಂಕ್ ಹಾಕಿರ್ತೀನಿ, ಒಂದ್ಸರಿ ನೀವು ಚೆಕ್ ಮಾಡಿಕೊಂಡು ಬೈ ಮಾಡಿ. ಇದು ಮನೆಗೇನು ದೊಡ್ಡ ಎಲ್ಲ ಸ್ಟಿಚ್ ಮಾಡ್ಕೋಬೋದು. ಇನ್ನು ರೀಸೆಂಟಾಗಿ ಸುಮಾರು ಜನ ನನ್ನ ಬಟ್ಟೆಗಳ ಬಗ್ಗೆ ಕೂಡ ಕೇಳಿದ್ರಿ ಲಿಂಕ್ ಹಾಕಿ ಅಂತ. ನನಗೆ ಯಾವಾಗಲೂ ಅಷ್ಟೇ ಡ್ರೆಸ್ ಹೆಂಗಿರ್ಬೇಕಂತಂದರೆ ತುಂಬ ಏನು ಚೆನ್ನಾಗಿರಬೇಕು, ತುಂಬ ಗ್ರ್ಯಾಂಡಾಗಿರ್ಬೇಕಂತ ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಸುಮಾರಾಗಿರಬೇಕು, ಕಂಫರ್ಟಬಲ್ ಆಗಿರಬೇಕು, ಆಮೇಲೆ ನಾನು ನೋಡೋದಕ್ಕೆ ಕ್ಲಾಸಿಯಾಗಿ ಕಾಣಬೇಕು, ತುಂಬ ಕಂಫರ್ಟಬಲ್ ಫೀಲ್ ಬರಬೇಕು ನನಗೆ ಆ ಥರ ಅಂತ ಹೇಳ್ಬಿಟ್ಟು ನಾನು ತೊಗೊಳ್ತೀನಿ. ಏನು ಮಾಡ್ತಿದ್ದೆ ಮೊದಲೆಲ್ಲ ಅಂತಂದರೆ ಸಪ್ರೇಟಾಗಿ ತೊಗೊಳ್ತಾ ಇದ್ದೆ. ಅದೆಲ್ಲ ಮ್ಯಾಚ್ ಮಾಡೋದು ತುಂಬ ಕಷ್ಟ ಅನಿಸ್ತಾ ಇತ್ತು. ಹಾಗಾಗಿ ಸೆಟ್ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ನಾನು ತೊಗೊಂಡಿರೋ ಎಲ್ಲ ಬಟ್ಟೆಗಳು ಸೆಟ್. ನಾನು ಟಾಪು, ಲೆಗ್ಗಿನ್ಸ್ ಯಾವಾಗಲೂ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ನಾನು ಬೈ ಮಾಡೋದೇ ಇಲ್ಲ ಆ ಥರ. ನಿಮ್ಗೇನಾದರೂ ಈ ಡ್ರೆಸ್ಗಳು ಇಷ್ಟ ಆಗಿದ್ದರೆ ನನಗೆ ಹೇಳಿ. ನಾನು ಯೂಸ್ ಮಾಡಬೇಕಾದ್ರೆ ನನಗೆ ಹಿಂಗೆ ಗೊತ್ತಾ, ನನಗೆ ಲೋವರ್ ಬಂದುಬಿಟ್ಟು ಮೀಡಿಯಮ್ ಸೈಜ್ ಬೇಕು, ಮೇಲೆ ಟಾಪ್ ಬಂದುಬಿಟ್ಟು ಸ್ಮಾಲ್ ಸೈಜ್ ಬೇಕು. ಸೊ ನಾನು ಸ್ಮಾಲ್ ತೊಗೊಂಡ್ರೆ ನನಗೆ ಪ್ಯಾಂಟ್ ಆಗೋದಿಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ಮೀಡಿಯಮ್ ತೊಗೊಳ್ತೀನಿ. ಮೀಡಿಯಮ್ ತೊಗೊಂಡ್ರೆ ನನಗೆ ಲೂಸ್ ಆಗೇ ಆಗುತ್ತೆ. ಫಸ್ಟ್ ನಾನು ಯೂಸ್ ಮಾಡಿ ವಾಶ್ ಮಾಡ್ತೀನಿ. ಒಂದೊಂದು ಬಟ್ಟೆ ಶ್ರಿಂಕ್ ಆಗುತ್ತೆ, ಆದಮೇಲೂ ಲೂಸ್ ಆಯಿತು ಅಂತಂದರೆ ಆಮೇಲೆ ನಾನು ಆಲ್ಟರ್ ಮಾಡ್ಕೊಳ್ತೀನಿ. ಇದು ತುಂಬ ಚೆನ್ನಾಗಿದೆ, ಲೆಂತಿಯಾಗಿದೆ. ಆಮೇಲೆ ನನ್ನ ಹೈಟ್ ಸಿಕ್ಕಾಪಟ್ಟೆ ಕಾಣಿಸುತ್ತೆ. ಈ ಥರ ಡ್ರೆಸ್ ಹಾಕೊಂಡಾಗ ನನ್ನ ಹೈಟ್ ಇನ್ನೂ ಜಾಸ್ತಿ ಕಾಣಿಸುತ್ತೆ. ಆಮೇಲೆ ಸ್ವಲ್ಪ ಸಣ್ಣ ಇರೋದಕ್ಕೆ, ಸಣ್ಣ ಏನಿಲ್ಲ, ನಾನು ಮೀಡಿಯಮ್ ಆಗಿದ್ದೀನಿ. ಸೊ ನೋಡೋದಕ್ಕೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ನನಗೆ ತುಂಬ ಇಷ್ಟ ಈ ಥರ ಸೆಟ್ಗಳೆಲ್ಲ. ಮೊದಲು ತುಂಬ ಇದು ಮಾಡ್ತಾಯಿದ್ದೆ, ಬೇಡ ಅಮೌಂಟ್ ಕಮ್ಮಿ ಆಗುತ್ತೆ, ಒಂದು ಪ್ಯಾಂಟ್ ಮೇಲೆ 3 ಥರ ಟಾಪ್ ಹಾಕೊಬೋದಲ್ಲ ಅಂತ. ಬಟ್ ಅದೇನಾಗ್ತದೆ ಅಂದರೆ ಆಮೇಲೆ ಪ್ಯಾಂಟ್ ಹಳೇದಾಗುತ್ತೆ, ಟಾಪ್ ಹೊಸ ಥರನೇ ಇರುತ್ತೆ. ನಾನು ಯೂಸ್ ಮಾಡಿದ್ಮೇಲೆ ಅದು ಡಿಫ್ರೆನ್ಸಿಯೇಷನ್ ಗೊತ್ತಾಗ್ಬಿಡುತ್ತೆ. ಇದು ಹಳೇದಾಗುತ್ತೆ, ಟಾಪ್ ಹೊಸ ಥರನೇ ಇರುತ್ತೆ. ಆಮೇಲೆ ಇದು ಬಿಸಾಕಿದ್ಮೇಲೆ ಅದು ಕಾಂಬಿನೇಷನ್ ಸಿಗೋದಿಲ್ಲ. ಈ ಥರ ಬೇಡ, ದುಪ್ಪಟ್ಟ ಪ್ಯಾಂಟು ಟಾಪ್ ಇರೋ ಥರನೇ ತೊಗೊಂಡ್ರೆ ಸೆಟ್ ಮಾಡಿ ಇಟ್ಕೊಂಬಿಡೋಣ ಅಂತ. ಇದು ಕೂಡ ತುಂಬ ಚೆನ್ನಾಗಿದೆ. ಬಟ್ ಇದು ರೇಯಾನ್ ಅಲ್ಲ, ಒಂಥರ ಮಿಕ್ಸ್ಡ್ ಕಾಟನ್ ಥರ ಚೆನ್ನಾಗಿದೆ. ಇದು ಸ್ವಲ್ಪ ಪೂರ್ತಿ ಕಾಟನ್ ಥರ, ಪ್ಯೂರ್ ಅಲ್ಲ, ಸ್ವಲ್ಪ ಕಾಟನ್ ಥರ ಸ್ಟಿಫ್ ಆಗಿರುತ್ತೆ ಬಟ್ಟೆ. ದುಪ್ಪಟ್ಟ ತುಂಬ ಚೇಂಜ್ ಆಗಿದೆ, ಚಿಫನ್ನು ಅಥವಾ ಆ ಥರ ದುಪ್ಪಟ್ಟ ಅಲ್ಲ, ಒಂಥರ ಇದೆ. ನಾನು ಅದಕ್ಕೆ ಎಲ್ಲ ಬಟ್ಟೆ ಮಟೀರಿಯಲ್ ನಿಮಗೆ ಒಂದು ಸ್ವಲ್ಪ ಐಡಿಯಾ ಬರಲಿ ಅಂತ ಹೇಳ್ಬಿಟ್ಟು ತುಂಬ ಹತ್ರದಿಂದ ತೋರಿಸಿದ್ದೀನಿ. ಇದು ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ನಾನು ಹಾಕೊಂಡಾಗ ಕೇಳಿದ್ರಿ, ನಾನು ಲಿಂಕ್ ಹಾಕಿರ್ತೀನಿ, ಬಟ್ ನೀವು ಅದನ್ನು ಚೆಕ್ ಮಾಡಲ್ಲ ಅಂದ್ಕೊಳ್ತೀನಿ. ಅದಕ್ಕೆ ನಾನು ಒಟ್ಟಿಗೆ ತೋರಿಸ್ಬಿಡೋಣ ಇವತ್ತು, ವ್ಲಾಗಲ್ಲಿ ಅಷ್ಟೊಂದು ಏನು ಇರಲಿಲ್ಲ ಅಂತ ಹಾಕ್ತಾಯಿದ್ದೀನಿ.
ಸೊ ಇದನ್ನು ಸಾಮಾನ್ಯವಾಗಿ ನಾನು ರೆಫರ್ ಮಾಡೋದು ಡೈಲಿ ಆಫೀಸ್ಗೆ ಹೋಗೋರು. ಅಂದರೆ ತುಂಬ ಕಾಸ್ಟ್ಲಿ ಬಟ್ಟೆ ಎಲ್ಲ ಹಾಕೋಕ್ಕಾಗಲ್ಲ. ಏನಾದರೂ ಅಫಿಷಿಯಲ್ ಆಗಿ ಅಥವಾ ಒಕೇಶ್ನಲ್ಲಿ ಏನಾದರೂ ಫಂಕ್ಷನ್ಗಳು ಅದು ಇದು ಬಂದಾಗ ಸ್ವಲ್ಪ ಗ್ರ್ಯಾಂಡಾಗಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ನಾರ್ಮಲ್ ಈ ಥರ ನನ್ನ ಪೇರೆಂಟ್ಸ್ ಮೀಟಿಂಗಿಗೂ ಕೂಡ ಇದನ್ನೇ ರೆಫರ್ ಮಾಡ್ತೀನಿ. ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾವಾಗಲೂ ಅಷ್ಟೇ ತುಂಬ ಡೀಸೆಂಟಾಗಿ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಸಿಕ್ಕಾಪಟ್ಟೆ ಅದೇನೋ ಒಂಥರ ನಂಗೆ ಅಲ್ಲೆಲ್ಲ ದೇವಸ್ಥಾನಕ್ಕೆ ಹೋದಾಗ ಹೆಂಗೆ ನಮ್ಮದು ವೈಬ್ ಇರುತ್ತೋ, ನಮ್ಮ ಸ್ಕೂಲ್ಗೆ ಹೋದಾಗ ನಮ್ಮ ಮಕ್ಕಳು ಸ್ಕೂಲ್ ಆಗಿರ್ಬೋದು, ನಮ್ಮ ಸ್ಕೂಲ್ ಆಗಿರ್ಬೋದು, ಆ ವೈಬ್ ಯಾವಾಗಲೂ ಇರುತ್ತೆ. ಜ್ಞಾನ ದೇಗುಲವಿದ್ದು ಕೈ ಮುಗಿದು ಒಳಗಡೆ ಬಾ ಅಂತ ಅದೆಲ್ಲ ಇನ್ನೂ ನೆನಪಾಗುತ್ತೆ ನನಗೆ. ಸೊ ಹಾಗಾಗಿ ನನ್ನ ಸ್ಕೂಲ್ ಪೇರೆಂಟ್ಸ್ ಮೀಟಿಂಗ್ ಅಥವಾ ಸ್ಕೂಲಲ್ಲಿ ಏನೋ ಫಂಕ್ಷನ್ ಆ ಥರ ಇದ್ದಾಗೆಲ್ಲ ನಾನು ನಿಜವಾಗ್ಲೂ ಹಿಂಗೆ ಹೋಗೋದು. ಇನ್ನು ಇವತ್ತು ಡ್ರೈವಿಂಗ್ ಕ್ಲಾಸ್ಗೆ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಪ್ರೀತಮ್ನ ಕರ್ಕೊಂಡು ಹೋಗೋದೇ ಇದೆ ಅಲ್ವಾ. ಕೊಬ್ಬರಿ ಹಾಕ್ಬಿಟ್ಟು ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂದ್ಕೊಂಡೆ, ಕೊಬ್ಬರಿನೇ ಇರಲಿಲ್ಲ. ಅದಕ್ಕೆ ಬೆಲ್ಲ, ಕಡಲೆಪಪ್ಪು ಮತ್ತು ಒಣ ದ್ರಾಕ್ಷಿ ಹಾಕ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀನಿ. ಇನ್ನು ನಾನು ಯಾವುದೇ ಕಾರಣಕ್ಕೂ ಪ್ಯಾಕೆಟ್ ಫುಡ್ಡನ್ನು ಮನೆಗೆ ಅಲೋ ಮಾಡೋದಿಲ್ಲ. ಅದು ನಾನು ಯಾವಾಗಲೂ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ನೀವು ಅಷ್ಟೇ ಆದಷ್ಟು ಚಿಕ್ಕ ಮಕ್ಕಳಿಗೆ ಟ್ರೈ ಮಾಡಿ ಅದನ್ನೆಲ್ಲ ಅಭ್ಯಾಸ ಮಾಡಿಸ್ತಲೇ ಇರೋದಕ್ಕೆ. ಇನ್ನು ಅದನ್ನೆಲ್ಲ ತೊಗೊಂಡು ಒಂದು ಚಿಕ್ಕ ಬಾಟ್ಲಲ್ಲಿ ನೀರು ತೊಗೊಂಡು ಹೊರಟೆ. ಇದೆಲ್ಲ ತಿನ್ನೋಷ್ಟರಲ್ಲಿ ಒಂದು 1/2 hour ಹೆಂಗೋ ಟೈಮ್ ಸ್ಪೆಂಡ್ ಮಾಡ್ತಾನೆ. ಇನ್ನೊಂದು 1/2 hour ಆ ಕಡೆ ಈ ಕಡೆ ನೋಡಿಕೊಂಡು ಆ ಕಾರ್ ಬರೋದನ್ನ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆರಾಮಾಗಿ 1 hour ಕಳ್ಕೊಂಡು ನನ್ನ ಜೊತೆ ಬರ್ತಾನೆ. ಅವನಿಗೂ ಕೂಡ ಒಂಥರ ಚೇಂಜ್ ಆಗಿರುತ್ತೆ. ಮನೆ ಹತ್ರ ಇದ್ದು ಅವನಿಗೂ ಬೋರ್ ಆಗುತ್ತಲ್ವ. ಸೊ ಹಾಗಾಗಿ ಕರ್ಕೊಂಡು ಹೋಗ್ತೀನಿ. ಎಲ್ಲೋಗೋಣ ಪ್ರೀತು, ಎಲ್ಲೋಗೋಣ? ಎಲ್ಲಿ ಬರ್ತೀಯಾ? ಮಮ್ಮಿ ಹೋಗ್ತಾರೆ ಈಗ. ಎಲ್ಲಿಗೆ ಹೋಗೋಣ? ಕಾರಲ್ಲಿ ಹೋಗೋಣ. ಯಾರು ಡ್ರೈವ್ ಮಾಡೋದು? ಯಾರು ಡ್ರೈವ್ ಮಾಡ್ತಾರೆ ಹೇಳು? ಯಾರು? ಹಂಗೆ ಅಂತ ನಂಗೂ ಗೊತ್ತು. ಯಾರು ಡ್ರೈವ್ ಮಾಡ್ತಾರೆ ಹೇಳು? ಬರ್ತೀಯಾ? ಕಾರಲ್ಲಿ ಹೋಗೋಣ? ಬರ್ತೀಯಾ ಹೇಳು? ಹೋಗ್ತಾ ಇದ್ದೀನಿ ನಾನು. ಹೋಗ್ಲಾ ನಾನು? ಬರ್ತೀಯಾ ನೀನು? ಬಾ ಮತ್ತೆ. ಇರು ಹೋಗೋಣ, ಇನ್ನೂ ಟೈಮ್ ಇದೆ. ಅಂಕಲ್ ಫೋನ್ ಮಾಡ್ತಾರೆ, ಅವಾಗ ಹೋಗೋಣ. ಹೋಗೋಣ. ಕಾರು ಕಾಣಿಸ್ತಾ ಇದೆ, ಅದನ್ನು ನೋಡ್ತಾ ಇದೆ. ಸೊ ಫ್ರೆಂಡ್ಸ್, ನನ್ನ ಒಂದಿಷ್ಟು ಕಲೆಕ್ಷನಲ್ಲಿ ಬೆಸ್ಟ್ ಅನ್ಸಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ತೋರಿಸಿದ್ದು ಸ್ವಲ್ಪ ಗ್ರ್ಯಾಂಡ್ ಅಂತಂದ್ರೆ ಇಲ್ಲಾದ್ರೂ ಸುಮ್ಮನೆ ಜಸ್ಟ್ ಹಂಗೆ ಹಾಕೊಂಡು ಹೋಗೋ ಥರ ಇತ್ತು. ಬಟ್ ಇದೆಲ್ಲ ಏನಂತಂದ್ರೆ ಡೈಲಿ ವೇರ್ ಮಾಡ್ತೀವಿ ನಾವು ಕುರ್ತಾಸ್ನ, ಎವ್ರಿ ಡೇ ವೇರ್ ಮಾಡ್ತೀವಿ ಅನ್ನೋರಿಗೆ, ಹೌಸ್ ವೈಫ್ಗೆ, ಮತ್ತೆ ಕಾಲೇಜ್ಗೆ ಹೋಗೋ ಹೆಣ್ಮಕ್ಳಿಗೆ. ಕಾಲೇಜ್ಗೆ ಹೋಗೋವಾಗ ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಆಮೇಲೆ ತುಂಬ ಸಿಂಪಲ್ ಆಗು ಇರಬೇಕು. ತುಂಬ ಜಾಸ್ತಿ ಪರ್ಚೇಸ್ ಮಾಡಿ ನಾವು ಎವ್ರಿ ಡೇ ಯೂಸ್ ಮಾಡೋಕ್ಕಾಗಲ್ಲ, ವಾಶ್ ಮಾಡೋಕ್ಕಾಗಲ್ಲ. ಆ ಥರದವ್ರಿಗೆ ಈ ಥರ ಕಲೆಕ್ಷನ್ಸ್ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾ ಹೆಂಗೆ ಅಂತ ಅಂದರೆ ನಾನು ತುಂಬ ಮಿಂತ್ರದಲ್ಲಿ ಪರ್ಚೇಸ್ ಮಾಡ್ತೀನಿ. ಪ್ರಗತಿಗೆ ನಾನು ಆದಷ್ಟು ಶಾಪ್ಗೆ ಹೋಗಿ ತರೋದಕ್ಕೆ ಟ್ರೈ ಮಾಡ್ತೀನಿ, ಆನ್ಲೈನಲ್ಲಿ ತರಲ್ಲ. ಪ್ರೀತಮ್ಗೆ ಫಸ್ಟ್ ಕ್ರೈ ತುಂಬ ಪ್ರಿಫರ್ ಮಾಡ್ತೀನಿ. ಸೊ ಅಂದರೆ ನನಗೆ ಯಾವುದ್ಯಾವುದು ಬೆಸ್ಟ್ ಅನ್ಸುತ್ತೋ ಅದನ್ನು ನಾನು ಸ್ಟಿಕ್ ಆನ್ ಆಗಿ ಅದರೊಳಗೆ ಟ್ರೈ ಮಾಡ್ತೀನಿ. ಯಾಕೆಂತಂದರೆ ಡಿಸಪಾಯಿಂಟ್ ಆಗೋದು ತುಂಬ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಕೆಲವೊಂದ್ಸರಿ ಆನ್ಲೈನಲ್ಲಿ ನನಗೆ ಅಮೆಝಾನಲ್ಲಿ ತರಿಸಿರೋ ಯಾವ ಡ್ರೆಸ್ಸು ಕೂಡ ನನಗೆ ಸರಿ ಅನಿಸ್ಲಿಲ್ಲ. ಸೊ ಹಾಗಾಗಿ ನಾನು ಅದ್ರಲ್ಲಿ ತರಿಸಲ್ಲ. ಫ್ಲಿಪ್ಕಾರ್ಟ್ ಓಕೆ. ಸೊ ಹಾಗಾಗಿ ಅದಕ್ಕೂ ಜಾಸ್ತಿ ನಾನು ಹೋಗೋದಿಲ್ಲ. ಆಮೇಲೆ ನನ್ಗೆ ಹೆಂಗಿರ್ಬೇಕು ಅಂತಂದರೆ ನೋಡೋಕೆ ಚೆನ್ನಾಗಿರ್ಬೇಕು, ಸಿಂಪಲ್ ಆಗಿರಬೇಕು, ಕ್ಲಾಸಿ ಆಗಿರಬೇಕು. ನಾನು ಪ್ರಗತಿ ಪೇರೆಂಟ್ಸ್ ಮೀಟಿಂಗ್ ಹೋಗೋದಿರ್ಬೋದು, ಅಥವಾ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇರ್ತೀವಿ ಟೀಚರ್ಸ್ನ ಮೀಟ್ ಮಾಡೋದಕ್ಕೆ. ಆಮೇಲೆ ಈ ಥರ ಸುಮ್ಮನೆ ಟೆಂಪಲ್ ಅಥವಾ ಏನಾದ್ರು ಸಡನ್ ಆಗಿ ಒಂದು ಕಡೆ ವಿಸಿಟ್ ಮಾಡೋದು, ಆ ಥರ ಇದ್ದಾಗೆಲ್ಲ ನನಗೆ ತುಂಬ ಕಂಫರ್ಟಬಲ್ ಇದು. ನಾನು ಫ್ಯಾಮಿಲಿ ಜೊತೆ ಹೋಗ್ಬೇಕಾದ್ರೆ ನಾನು ತುಂಬ ಜೀನ್ಸ್ ಟಾಪ್ ಆ ಥರ ಪ್ರಿಫರ್ ಮಾಡ್ತೀನಿ. ಇಲ್ಲ ಅಂತಂದರೆ ನಾನು ನನ್ನ ಹಸ್ಬೆಂಡ್ ಜೊತೆ ಹೋಗ್ಬೇಕಾದ್ರೆಲ್ಲ ನಾನು ಆದಷ್ಟು ಅಂದರೆ ಸಿಚುವೇಶನ್ ತಕ್ಕನಾಗಿ ನಾನು ಡ್ರೆಸ್ನ ಹಾಕೋದು. ಸೊ ಹಂಗಾಗಿ ನನಗೆ ಈ ಥರ ಡ್ರೆಸ್ ತುಂಬ ಕಂಫರ್ಟಬಲ್. ಮತ್ತು ಮೊದಲೇನು ಮಾಡ್ತಿದ್ದೆ, ಟಾಪು ಪ್ಲಾಜೋ ಆ ಥರ ಸೆಟ್ ಮಾಡ್ತಾ ಇದ್ದೆ. ತುಂಬ ಒಂಥರ ಕನ್ಫ್ಯೂಷನ್ ಆಗ್ತಾ ಇತ್ತು. ಕೆಲವೊಂದು ಸೆಟ್ ಆಗ್ತಾ ಇರಲಿಲ್ಲ, ಕೆಲವೊಂದು ಸೂಟ್ ಆಗ್ತಾ ಇರಲಿಲ್ಲ, ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ಅದೆಲ್ಲ ತಲೆನೋವು ಬೇಡ ಅಂತ ಹೇಳಿಬಿಟ್ಟು ಇವಾಗ ನಾನು ಆದಷ್ಟು ಸೆಟ್ಗಳನ್ನ ತೊಗೊಂಡ್ಬಿಡ್ತೀನಿ ವಿತ್ ಪ್ಯಾಂಟ್, ಟಾಪ್, ದುಪ್ಪಟ್ಟ ಆ ಥರ. ಅವಾಗ ನಮಗೆ ಕನ್ಫ್ಯೂಷನು ಇರಲ್ಲ ಯಾವ್ದ್ರ ಜೊತೆ ಹಾಕಬೇಕು, ಇದು ಸರಿಯಾಗಿ ಕಾಣಿಸ್ತಾ ಇದೆಯಾ, ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಅಂತ ಹೇಳಿ. ಸೊ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಖಂಡಿತ ತೊಗೋಬೋದು. ಎಲ್ಲ ಅಫೋರ್ಡಬಲ್ ಪ್ರೈಸಲ್ಲೇ ತೊಗೊಂಡಿದ್ದಾನು. 850, 900, 850, 900 ಒಳಗಡೆ. ತೀರಾ ಕಡಿಮೆ ತೊಗೊಳೋದಾಗ್ಲೂ ಕ್ವಾಲಿಟಿ ಅಷ್ಟು ಚೆನ್ನಾಗಿ ಬರಲ್ಲ. ಅವಾಗ ಮತ್ತೆ ಡಿಸಪಾಯಿಂಟ್, ಮತ್ತು 1, 2, 3 ವಾಶ್ಗೆಲ್ಲ ಅದು ಹಾಳಾಗ್ಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ತುಂಬ ಹೈ ಹೋಗಲ್ಲ, ತುಂಬ ಲೋ ಹೋಗಲ್ಲ, ಮೀಡಿಯಂ ಪ್ರೈಸಲ್ಲಿ ತೊಗೊಂಡ್ಬಿಡ್ತೀನಿ. ಸರಿ, ಇವಾಗ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗೋ ಟೈಮ್ ಆಯಿತು, ಬರ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಅದು ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಾ
ಎತ್ಕೊ ಹೋಗೋಣ ಬಾ, ಟೈಮ್ ಆಯ್ತು. ಹೋಗೋಣ ಟೈಮ್ ಆಯ್ತು ಅಂಕಲ್. ಹೋಗೋಣ, ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ, ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಬಾಯ್ ಮಾಡಿ ಅವ್ರಿಗೆ, ಬಾಯ್ ಮಾಡು. ಬಾಯ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ, ಅಲ್ಲಿವರೆಗೂ ಓಕೆ ಬಾಯ್. ಸರಿ ತೊಗೊಂಬೋಡು. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಹೇಳ್ತೀನಿ. ನನಗೆ ಮಿಷಿನ್ ಬಗ್ಗೆ ತುಂಬ ಎನ್ಕ್ವೈರಿ ಬಂದಿತ್ತು. ಸೊ ಈ ಥರ ಸೆಟಪ್ ಮಾಡಿಕೊಂಡ್ರೆ ತುಂಬ ಪುಟಾಣಿ ಮಿಷಿನ್ನು, ಹೋಮ್ ಮೇಕರ್ಗೆ ತುಂಬ ಯೂಸ್ಫುಲ್ ಅನಿಸ್ತು. ಸೊ ಇದಿಷ್ಟು ನಾನು ಇವತ್ತು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದು. ಆದರೂ 3 ದಿನ ಆಯಿತು. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ಲ, ಅಷ್ಟೇ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.